ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಚಾನಲಲ್ಲಿ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ, ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಬಾಣಲಿಗೆ 4-5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಿದ್ದೀನಿ. ಇದು ಕಾದಾದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಸಹ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು 3-4 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿನೂ ಸಹ ತೊಗೊಬೋದು, ಇಲ್ಲ ಅಂದರೆ ಇದು 3-4 ಹಸಿಮೆಣ್ಸಿನ್ಕಾಯಿ ಸಾಕಾಗುತ್ತೆ. ಮತ್ತು ಇಲ್ಲಿ ನಾನು ಒಂದೇ ಈರುಳ್ಳಿ ತೊಗೊಂಡಿದ್ದೀನಿ, ಯಾಕಂದರೆ ನಾವಿಲ್ಲಿ ಬೇರೆ ತರಕಾರಿನೂ ಸಹ ಹಾಕ್ತೀವಿ, ಅದಕ್ಕೆ ಇಲ್ಲಿ ನಾವು ಒಂದು ಈರುಳ್ಳಿ ನಮಗೆ ಸಾಕಾಗುತ್ತೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈ ಈರುಳ್ಳಿ ಬಂದು ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿ ಗಂಟ ಇದನ್ನು ಫ್ರೈ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ತಿನ್ನಬೇಕಾದ್ರೆ. ಅದಾದಮೇಲೆ ಇದಕ್ಕೆ ನಾನು ಯಾವುದೇ ಥರ ಸಾಸ್ ಅಥವಾ ಪ್ರಿಸರ್ವ್ಡ್ ಐಟಮ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವುದೇ ಥರ ಹಾಕ್ದೇ ಇರೋದ್ರಿಂದ ಇದು ತುಂಬ ಹೆಲ್ತಿ ಮತ್ತು ಲೋ ಮಸಾಲೆ ಇರುತ್ತೆ, ಅಂದರೆ ಲೆಸ್ ಮಸಾಲೆ ಇರುತ್ತೆ. ಮತ್ತು ಇದು ಸಮ್ಮರಲ್ಲಿ ತಿನ್ನೋದಕ್ಕೆ ತುಂಬಾ ಒಳ್ಳೆಯದು. ಎಷ್ಟು ಮಸಾಲೆ ಕಮ್ಮಿ ತಿಂತೀವೋ ಅಷ್ಟು ಹೆಲ್ತ್ಗೆ ಒಳ್ಳೆಯದು. ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದೇ ಥರ ಸಾಸ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ದೇ ಮಾಡ್ತಿದ್ದೀನಿ. ಮತ್ತು ಇದು ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ ತಿನ್ನೋದಕ್ಕೆ. ಇಲ್ಲಿ ನಾನು ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಮತ್ತು ಒಂದು ಕಾರ್ನ ತೊಗೊಂಡು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ರುಚಿಯಾಗಿ ಬೇಯಿಸ್ಕೊಂಡಿದ್ದೀನಿ, ಕಾರ್ನ ಮಾತ್ರ. ಅದಕ್ಕೋಸ್ಕರ ನಾನು ಇಲ್ಲೊಂದು ಸ್ವಲ್ಪ ರುಚಿಯಾಗಿ ಬೇರೆ ತರಕಾರಿನೂ ಹೀಗೆ ಬಾಣಲೆಯಲ್ಲೇ ಬೇಯಲಿ ಅಂತ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಇವಾಗ ನಾನು ಒಂದು ತಟ್ಟೆ ಮುಚ್ಚಿ ಇದನ್ನು 10 ನಿಮಿಷ ಬೇಯೋಕ್ಕೆ ಬಿಟ್ಟಿದ್ದೀನಿ. ಸೊ ಇದು ಬೆಂದಿದೆ ಅಲ್ವ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಯಾವ್ದಾದ್ರು ಒಂದು ತರಕಾರಿ ಅಂದರೆ ಗಟ್ಟಿ ಇರುವಂಥ ತರಕಾರಿ, ಇಲ್ಲಿ ನಾವು ಹಾಕ್ಕೊಂಡಿರೋದ್ರಲ್ಲಿ ಕ್ಯಾರೆಟ್ ಬಂದು ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಆ ತರಕಾರಿನ ತೊಗೊಂಡು ಈ ಸೌಟಲ್ಲಿ ಹೀಗೆ ಕಟ್ ಮಾಡಿ ನೋಡಬೇಕು. ಅದು ತಕ್ಷಣ ಕಟ್ಟಾದರೆ ಇದು ಬೆಂದಿದೆ ಅಂತ, ಕಟ್ಟಾಗಿಲ್ಲ ಅಂದರೆ ಇದು ಇನ್ನೂ ಬೇಯಬೇಕು ಅಂತ ಅರ್ಥ. ಸೊ ಅದೇ ಬೆಂದಿದೆ ಅಂದರೆ ಬೇರೆ ಎಲ್ಲ ತರಕಾರಿನೂ ಸಹ ಬೆಂದಿರುತ್ತೆ. ಸೊ ಇವಾಗ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇಷ್ಟು ಪೌಡರು ಚೆನ್ನಾಗಿ ಮಿಕ್ಸ್ ಹಾಕಬೇಕು ನಾವು ಹಾಕಿರೋ ವೆಜಿಟೇಬಲ್ಸ್ ಜೊತೆ, ಆವಾಗ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಲ್ಲ ಟೇಸ್ಟಲ್ಲಿ. ಸೊ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಸಹ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಅನ್ನನೂ ಸಹ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲೂ ಹೆಚ್ಚು ಕಡಿಮೆ ಆಗೋಲ್ಲ ಟೇಸ್ಟಲ್ಲಿ. ಇಲ್ಲಿ ಉಪ್ಪು ಜಾಸ್ತಿ, ಅಲ್ಲಿ ಮಸಾಲೆ ಕಮ್ಮಿ, ಆ ಥರ ಯಾವುದೇ ಥರದ್ದು ಆಗೋಲ್ಲ. ಮತ್ತು ಇದು ಮನೇಲೇ ಮಾಡ್ತಿರೋದ್ರಿಂದ ಯಾವುದೇ ಥರ ಆಚೆ ತಂದಿರೋ ಪೌಡರ್ಸ್ ಅಥವಾ ಸಾಸಸ್ ಹಾಕದೇ ಇರೋದ್ರಿಂದ ಇದು ತುಂಬಾ ಹೆಲ್ತಿ. ಮತ್ತು ತರಕಾರಿ ತಿನ್ನದೇ ಇರೋ ಮಕ್ಕಳಿಗೆ ಈ ಥರ ಕಲರ್ಫುಲ್ಲಾಗಿ ಮಾಡಿ ತಿನ್ನಿಸಿದಾಗ ಅವರು ಇಷ್ಟಪಟ್ಟು ತಿಂತಾರೆ. ಮತ್ತು ಸಮ್ಮರ್ಗೆ ತುಂಬ ಒಳ್ಳೆಯದು, ಯಾಕಂದರೆ ಎಷ್ಟು ಮಸಾಲೆ ಕಮ್ಮಿ ತಿಂತೀವೋ ಅಷ್ಟು ಬಾಡಿಗೆ ಒಳ್ಳೆಯದು. ಅದಕ್ಕೆ ಈ ಥರ ಫ್ರೈಡ್ ರೈಸ್ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಆ್ಯಂಡ್ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ನೆಕ್ಸ್ಟ್ ಯಾವ ಅಡುಗೆ ಬೇಕು ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.